ಈ ಸದನದಿಂದ ನೀವೊಂದು ಲೋಕಸಭೆಗೆ ನಿಂತ್ಕೊಳ್ಳಿ. ಇಲ್ಲ, ನಾನು ನಿಲ್ಬೇಕಂತ ಆಸೆಯಲ್ಲಿದ್ದೆ. ಈಗ ಮಾದೇವಪ್ಪನವ್ರು ಪೂಜಾರ್ರೆ, ನೀವು ಮಂಗಳೂರು ನಿಂತ್ಕೊಳ್ರಿ. ಹಾಗೆಲ್ಲ ಸರ್, ಕೇಳಿ ಸರ್, ನನಗೇನಾಗಿದೆ ಇಲ್ಲ ನನಗೆ ನೋಡೋಣ. ನೀವು ಯಾವಾಗಲೂ ಸರ್ ನನ್ನ ಮನಸ್ಸೊಳಗೆ ಹೇಳ್ತೇನೆ. ಇರಿ ಪೂಜಾರ ಬಗ್ಗೆ ಪೂಜಾರ್ ಮಾತಾಡ್ಲಿ. ಗೆಲ್ಬೇಕಾದ್ರೆ ಪೂಜಾರನ ಪ್ರತಿಯೊಬ್ರು ಕರ್ಕೊಂಡು ಹೋಗ್ತಾರೆ, ಇವ್ರು ಬಂದ್ರೆ ಓಟ್ ಬರ್ತದೆ ಅಂತ. ಗೆದ್ದ ಮೇಲೆ ಸರ್ ಮಂಗಳೂರಿಗೆ ಮಂತ್ರಿ ಆಗ್ತದ್ರೆ ಅವ್ರನ್ನ ಮಾಡಬಾರ್ದು ಅಂತಾರೆ. ಬೇರೆ ಹಣಕತೆ ಹೇಳ್ತಾರೆ ಸರ್. ಈಗ ನೀರು ಹರಿದೋಗಿದೆ ನಮ್ಮ ಮನಸ್ಸೊಳಗೆ ಏನಿದೆ ಅಂದ್ರೆ ಸ್ವಾಭಾವಿಕ ಹೇಳಿದ್ದು ನೀವು ಕರ್ನಾಟಕದ. ಆದ್ರೆ ಮೊನ್ನೆ ಮಾದೇವಪ್ಪನವರು ಮಾತಾಡ್ತಾ ಯಾರು ಬೇಕಾದ್ರೂ ಚುನಾವಣೆ ನಿಲ್ಲಬಹುದು ಸಮರ್ಥರಲ್ಲಿ ಸಿಎಂ DCM ಸೇರಿ ಅಂತ ಹೇಳಿದ ನಂತರ ನನಗೇನ್ ಅನ್ಸುತ್ತೆ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ವಾದ ಮಾಡ್ಲಿಕ್ಕೆ ನೀವು ಸಮರ್ಥರು ಸರ್. ನೀವು ಮತ್ತೆ DCM ಅವರು ನಿಂತ್ರೆ ಹಾಗಾಗಿ ಅಲ್ಲಿ ಹೋಗ್ಬೋದು. ಯೋಚನೆ ಮಾಡಿ. ಸಮರ್ಥನೆ ಪಾರ್ಲಿಮೆಂಟ್ ನಲ್ಲಿ ಇದ್ರು ಸಮರ್ಥನೆ, ಅಥವಾ ಇಂಟರ್ನ್ಯಾಷನಲ್ ಪಾರ್ಲಿಮೆಂಟ್ ಇದ್ರೆ ಅಲ್ಲೂ ಸಮರ್ಥ ಅಲ್ಲ. ನಿಮ್ಮ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಇಲ್ಲ, ಎಲ್ಲಿದ್ರು ಅದಕ್ಕೆ ಒಟ್ಟಾರೆ ನಿಮ್ಮ ಸಾಮರ್ಥ್ಯ ಬಗ್ಗೆ ಪ್ರಶ್ನೆ ಇಲ್ಲ. ನಿಮ್ ಪಾರ್ಟಿಯಲ್ಲೇ ನಿಮ್ಮನ್ನ ಪಾರ್ಲಿಮೆಂಟ್ ಕರ್ಸಕ್ಕೆ ತಯಾರಿ ನಡೀತಾ ಇದೆ ಅನ್ನೋದು ನಿಮ್ ಗಮನಕ್ಕೆ ಬಂದಿದೆ. 26 ಜನ 25 ಜನ ಗೆದ್ದು ಏನ್ ಮಾಡಾರ ಅಂತ ಜನ ನೋಡಿದ್ದಾರೆ. 25 ಜನ ನೀವು ಅಪಪ್ರಚಾರ ಬಾಯಿ ಬಿಚ್ಚಿಲ್ಲ ಇವತ್ತು. ಈ ಸದನದಿಂದ ನೀವೊಂದು ಲೋಕಸಭೆಗೆ ನಿಂತ್ಕೊಳ್ಳಿ. ಇಲ್ಲ, ನಾನು ನಿಲ್ಬೇಕಂತ ಆಸೆಯಲ್ಲಿದ್ದೆ. ಈಗ ಮಾದೇವಪ್ಪನವ್ರು ಪೂಜಾರ್ರೆ, ನೀವು ಮಂಗಳೂರು ನಿಂತ್ಕೊಳ್ರಿ. ಹಾಗೆಲ್ಲ ಸರ್, ಕೇಳಿ ಸರ್, ನನಗೇನಾಗಿದೆ ಇಲ್ಲ ನನಗೆ ನೋಡೋಣ. ನೀವು ಯಾವಾಗಲೂ ಸರ್ ನನ್ನ ಮನಸ್ಸೊಳಗೆ ಹೇಳ್ತೇನೆ. ಇರಿ ಪೂಜಾರ ಬಗ್ಗೆ ಪೂಜಾರ್ ಮಾತಾಡ್ಲಿ. ಗೆಲ್ಬೇಕಾದ್ರೆ ಪೂಜಾರನ ಪ್ರತಿಯೊಬ್ರು ಕರ್ಕೊಂಡು ಹೋಗ್ತಾರೆ, ಇವ್ರು ಬಂದ್ರೆ ಓಟ್ ಬರ್ತದೆ ಅಂತ. ಗೆದ್ದ ಮೇಲೆ ಸರ್ ಮಂಗಳೂರಿಗೆ ಮಂತ್ರಿ ಆಗ್ತದ್ರೆ ಅವ್ರನ್ನ ಮಾಡಬಾರ್ದು ಅಂತಾರೆ. ಬೇರೆ ಹಣಕತೆ ಹೇಳ್ತಾರೆ ಸರ್. ಈಗ ನೀರು ಹರಿದೋಗಿದೆ ನಮ್ಮ ಮನಸ್ಸೊಳಗೆ ಏನಿದೆ ಅಂದ್ರೆ ಸ್ವಾಭಾವಿಕ ಹೇಳಿದ್ದು ನೀವು ಕರ್ನಾಟಕದ. ಆದ್ರೆ ಮೊನ್ನೆ ಮಾದೇವಪ್ಪನವರು ಮಾತಾಡ್ತಾ ಯಾರು ಬೇಕಾದ್ರೂ ಚುನಾವಣೆ ನಿಲ್ಲಬಹುದು ಸಮರ್ಥರಲ್ಲಿ ಸಿಎಂ DCM ಸೇರಿ ಅಂತ ಹೇಳಿದ ನಂತರ ನನಗೇನ್ ಅನ್ಸುತ್ತೆ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ವಾದ ಮಾಡ್ಲಿಕ್ಕೆ ನೀವು ಸಮರ್ಥರು ಸರ್. ನೀವು ಮತ್ತೆ DCM ಅವರು ನಿಂತ್ರೆ ಹಾಗಾಗಿ ಅಲ್ಲಿ ಹೋಗ್ಬೋದು. ಯೋಚನೆ ಮಾಡಿ. ಸಮರ್ಥನೆ ಪಾರ್ಲಿಮೆಂಟ್ ನಲ್ಲಿ ಇದ್ರು ಸಮರ್ಥನೆ, ಅಥವಾ ಇಂಟರ್ನ್ಯಾಷನಲ್ ಪಾರ್ಲಿಮೆಂಟ್ ಇದ್ರೆ ಅಲ್ಲೂ ಸಮರ್ಥ ಅಲ್ಲ. ನಿಮ್ಮ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಇಲ್ಲ, ಎಲ್ಲಿದ್ರು ಅದಕ್ಕೆ ಒಟ್ಟಾರೆ ನಿಮ್ಮ ಸಾಮರ್ಥ್ಯ ಬಗ್ಗೆ ಪ್ರಶ್ನೆ ಇಲ್ಲ. ನಿಮ್ ಪಾರ್ಟಿಯಲ್ಲೇ ನಿಮ್ಮನ್ನ ಪಾರ್ಲಿಮೆಂಟ್ ಕರ್ಸಕ್ಕೆ ತಯಾರಿ ನಡೀತಾ ಇದೆ ಅನ್ನೋದು ನಿಮ್ ಗಮನಕ್ಕೆ ಬಂದಿದೆ. 26 ಜನ 25 ಜನ ಗೆದ್ದು ಏನ್ ಮಾಡಾರ ಅಂತ ಜನ ನೋಡಿದ್ದಾರೆ. 25 ಜನ ನೀವು ಅಪಪ್ರಚಾರ ಬಾಯಿ ಬಿಚ್ಚಿಲ್ಲ ಇವತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.